ಎಲ್ಲರಿಗೂ ನಮಸ್ಕಾರ. ಶ್ರೀ ಸಾಯಿ ಸದ್ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ TET ಪರೀಕ್ಷೆಗೆ ಸಂಬಂಧಪಟ್ಟಂತಹ ಶೈಕ್ಷಣಿಕ ಮನೋವಿಜ್ಞಾನದ 50 ಪ್ರಶ್ನೋತ್ತರಗಳನ್ನು ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಕಲಿಕೆಯ ಅತ್ಯುತ್ತಮ ವ್ಯಾಖ್ಯಾನ. ಅನುಭವಗಳನ್ನು ಆಧರಿಸಿ ವರ್ತನೆಯಲ್ಲಾಗುವ ಶಾಶ್ವತ ಬದಲಾವಣೆ, ವರ್ತನೆಯಲ್ಲಾಗುವ ಯಾವುದೇ ಬದಲಾವಣೆ, ದೈಹಿಕ ವಿಕಾಸದಿಂದ ವರ್ತನೆಯಲ್ಲಾಗುವ ಶಾಶ್ವತ ಬದಲಾವಣೆ, ಶಿಕ್ಷೆಯಿಂದ ವರ್ತನೆಯಲ್ಲಾಗುವ ಯಾವುದೇ ಬದಲಾವಣೆ. ಕಲಿಕೆ ಅಂದರೆ ಏನಪ್ಪ ಅಂದರೆ ಅನುಭವಗಳನ್ನು ಆಧರಿಸಿ ವರ್ತನೆಯಲ್ಲಾಗುವ ಶಾಶ್ವತ ಬದಲಾವಣೆಯನ್ನು ನಾವು ಏನಂತ ಹೇಳಿ ಕರಿತೀವಿ? ಕಲಿಕೆ ಅಂತ ಹೇಳಿ ಕರಿತೀವಿ. ಅನುಭವಗಳನ್ನು ಆಧರಿಸಿ ವರ್ತನೆಯಲ್ಲಾಗುವ ಶಾಶ್ವತ ಬದಲಾವಣೆಯನ್ನು ನಾವು ಕಲಿಕೆ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಕಲಿಕೆಯು ಡ್ಯಾಶ್ ಪ್ರಕ್ರಿಯೆಯಾಗಿದೆ. ಜೀವನ ಪರ್ಯಂತ ನಡೆಯುವ, ಬಾಲ್ಯಾವಸ್ಥೆಯಲ್ಲಿ ನಿಲ್ಲುವ, ವೃದ್ಧಾಪ್ಯದಲ್ಲಿ ನಿಲ್ಲುವ, ಪ್ರೌಢಾವಸ್ಥೆಯಲ್ಲಿ ನಿಲ್ಲುವ. ಕಲಿಕೆ ಅನ್ನೋದು ಜೀವನ ಪರ್ಯಂತ ನಡೆಯುವಂತಹ ಒಂದು ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ನಾವು ಹುಟ್ಟಿನಿಂದ ಸಾಯುವವರೆಗೂ ಅನುಭವಗಳ ಮೂಲಕ ಒಂದಲ್ಲ ಒಂದು ರೀತಿಯ ಕಲಿಕೆ ನಮ್ಮಲ್ಲಿ ಆಗ್ತಾ ಹೋಗುತ್ತೆ, ಹೌದಲ್ವಾ? ಹಾಗಾಗಿ ಕಲಿಕೆ ಅನ್ನೋದು ಎಲ್ಲೂ ನಿಲ್ಲೋದಿಲ್ಲ, ಅದೊಂದು ಜೀವನ ಪರ್ಯಂತ ನಡೆಯುವಂತಹ ಒಂದು ಪ್ರಕ್ರಿಯೆ. ಕಲಿಕಾ ಪ್ರಕ್ರಿಯೆ ಎಂದರೆ ಘಟನೆಗಳನ್ನು ನೆನಪಿನಲ್ಲಿಡುವುದು, ಅಕ್ಷರ ಪಠ್ಯ ಸಿದ್ಧತೆ ಮಾಡಿಕೊಳ್ಳುವುದು, ಅನುಭವಗಳ ಮೂಲಕ ಅರ್ಥ ಮಾಡಿಕೊಳ್ಳುವುದು, ಪರೀಕ್ಷಾ ಸಿದ್ಧತೆ ಮಾಡಿಕೊಳ್ಳುವುದು. ಈಗಾಗಲೇ ಕಲಿಕೆ ಅಂದರೆ ನಾವು ಅನುಭವಗಳನ್ನು ಆಧರಿಸಿ ವರ್ತನೆಯಲ್ಲಾಗುವ ಶಾಶ್ವತ ಬದಲಾವಣೆಯನ್ನು ಕಲಿಕೆ ಅಂತ ಆಲ್ರೆಡಿ ತಿಳ್ಕೊಂಡ್ವಿ. ಹಾಗಾದರೆ ಇಲ್ಲಿ ಕಲಿಕಾ ಪ್ರಕ್ರಿಯೆ ಅಂದರೆ ಏನಪ್ಪ ಅಂದರೆ ಅನುಭವಗಳನ್ನು ಆಧರಿಸಿ ಅನುಭವಗಳ ಮೂಲಕ ಅರ್ಥ ಮಾಡ್ಕೊಳ್ಳೋದನ್ನು ನಾವು ಏನಂತ ಹೇಳಿ ಕರಿತೀವಿ? ಕಲಿಕಾ ಪ್ರಕ್ರಿಯೆ. ಬರೀ ಘಟನೆಗಳನ್ನು ನೆನಪಿನಲ್ಲಿಟ್ಕೊಂಡ್ರೆ ಅದು ಕಲಿಕೆ ಆಗಲ್ಲ. ನಾವು ಒಂದು ಪಠ್ಯವನ್ನು ಓದ್ಬಿಟ್ರೆ ಅದು ಕಲಿಕೆ ಆಗಲ್ಲ, ಅಥವಾ ಪರೀಕ್ಷೆಗೆ ನಾವು ಪ್ರಿಪೇರ್ ಆದರೆ ಅದು ಕಲಿಕೆ ಆಗಲ್ಲ. ಅನುಭವಗಳ ಮೂಲಕ ಅರ್ಥ ಮಾಡ್ಕೊಳ್ಳೋದನ್ನು ನಾವು ಏನಂತ ಹೇಳಿ ಕರಿತೀವಿ? ಕಲಿಕಾ ಪ್ರಕ್ರಿಯೆ ಅಂತ ಹೇಳಿ ಕರಿತೀವಿ. ಕಲಿಕೆ ಉಂಟಾಗಲು ಯಾವುದು ಅವಶ್ಯಕವಾಗಿದೆ? ಸ್ವ ಅನುಭವ, ಸ್ವ ಆಲೋಚನೆ, ಸ್ವ ಚಟುವಟಿಕೆ, ಮೇಲಿನ ಎಲ್ಲವೂ. ಕಲಿಕೆ ಉಂಟಾಗಬೇಕು ಅಂದರೆ ಸ್ವ ಅನುಭವನೂ ಇರಬೇಕು, ಸ್ವಂತ ಆಲೋಚನೆಯೂ ಇರಬೇಕು, ಹಾಗೆ ಸ್ವಂತ ಚಟುವಟಿಕೆಯೂ ಸಹ ಇರಬೇಕು. ಈ ಮೇಲಿನ ಎಲ್ಲ ಅಂಶಗಳು ಒಳಗೊಂಡಾಗ ಮಾತ್ರ ಏನುಂಟಾಗುತ್ತೆ? ಅಲ್ಲಿ ಕಲಿಕೆ ಅನ್ನೋದು ಉಂಟಾಗಕ್ಕೆ ಸಾಧ್ಯ. ಗತಿ ಕಲಿಕೆಯು ಅಧಿಕ ಕಲಿಕೆಗೆ ಒಳಗಾದಾಗ ಧಾರಣೆ ವೃದ್ಧಿಸುತ್ತದೆ, ಧಾರಣೆ ಕ್ಷೀಣಿಸುತ್ತದೆ, ಧಾರಣೆ ಹೆಚ್ಚಳದ ವೇಗವು ನಿಧಾನವಾಗಿ ಕಡಿಮೆಯಾಗುತ್ತದೆ, ಮೇಲಿನ ಎಲ್ಲವೂ. ಗತಿ ಕಲಿಕೆಯು ಅಧಿಕ ಕಲಿಕೆಗೆ ಒಳಗಾದಾಗ ಏನಾಗುತ್ತಪ್ಪ ಅಂದರೆ ಧಾರಣೆ ಹೆಚ್ಚಳದ ವೇಗವು ನಿಧಾನವಾಗಿ ಏನಾಗುತ್ತೆ? ಕಡಿಮೆಯಾಗ್ತಾ ಹೋಗುತ್ತೆ. ಕಲಿಕೆ ಎನ್ನುವುದು ಒಂದು ಉತ್ಪನ್ನ, ಪ್ರಕ್ರಿಯೆ, ಮೇಲಿನ ಎರಡೂ ಹೌದು, ಮೇಲಿನ ಯಾವುದೂ ಅಲ್ಲ. ಕಲಿಕೆ ಅನ್ನೋದು ಒಂದು ಉತ್ಪನ್ನನೂ ಹೌದು, ಪ್ರಕ್ರಿಯೆಯೂ ಹೌದು. ಹಾಗಾಗಿ ಇಲ್ಲಿ ಮೇಲಿನ ಎರಡೂ ಹೌದು ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕಲಿಕಾ ನಿಯಮಗಳನ್ನು ಪರಿಚಯಿಸಿದವರು? ಥಾರ್ನ್ಡೈಕ್, ಪಾವ್ಲವ್, ಸ್ಕಿನ್ನರ್, ಕೊಹ್ಲರ್. ಯಾರು ನಮಗೆ ಕಲಿಕಾ ನಿಯಮಗಳನ್ನು ಪರಿಚಯಿಸಿದವರು? ಥಾರ್ನ್ಡೈಕ್ ಅನ್ನೋದು ಸರಿಯಾದಂತಹ ಉತ್ತರ. ಕಲಿಕಾ ಪ್ರಕ್ರಿಯೆಯಲ್ಲಿ ಅತ್ಯಂತ ಪ್ರಮುಖವಾದುದು ಯಾವುದು? ಕಲಿಕಾ ಶೈಲಿ, ಮಕ್ಕಳ ಪರೀಕ್ಷಾ ಫಲಿತಾಂಶ, ಮಗುವಿನ ಅನುವಂಶೀಯತೆ, ಮಗುವಿನ ಆರ್ಥಿಕ ಸ್ಥಿತಿ. ಇಲ್ಲಿ ಕಲಿಕಾ ಪ್ರಕ್ರಿಯೆಯಲ್ಲಿ ಅತ್ಯಂತ ಪ್ರಮುಖವಾದುದು ಯಾವುದು ಅಂತ ಹೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಕಲಿಕಾ ಶೈಲಿ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ.
ಇಲ್ಲಿ ಪರೀಕ್ಷೆಯ ಫಲಿತಾಂಶನೇ ಕಲಿಕೆ ಆಗಲ್ಲ, ಮಗುವಿನ ಅನುವಂಶೀಯತೆ ಸಂಬಂಧನೇ ಇಲ್ಲ, ಮಗುವಿನ ಆರ್ಥಿಕ ಸ್ಥಿತಿಗತಿನೂ ಸಹ ಬೇಕಾಗಿಲ್ಲ. ಕಲಿಕಾ ಪ್ರಕ್ರಿಯೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಯಾವುದಪ್ಪ ಅಂದರೆ ಕಲಿಕಾ ಶೈಲಿ ಅನ್ನೋದು ಸರಿಯಾದಂತಹ ಉತ್ತರ. ಚಿಕ್ಕ ಮಕ್ಕಳ ಕಲಿಕಾ ಪ್ರಕ್ರಿಯೆಯಲ್ಲಿ ಪಾಲಕರ ಪಾತ್ರವನ್ನು ನಿರ್ವಹಿಸಬೇಕಾದದ್ದು ದಯಾತ್ಮಕ, ಅದು ಧನಾತ್ಮಕ ಆಗಬೇಕು. ಧನಾತ್ಮಕ, ಋಣಾತ್ಮಕ, ಸಕ್ರಿಯ, ತಟಸ್ಥ. ಚಿಕ್ಕ ಮಕ್ಕಳ ಕಲಿಕೆಯಲ್ಲಿ ಪಾಲಕರ ಪಾತ್ರ ಹೇಗಿರಬೇಕಪ್ಪ ಅಂದರೆ ಅದು ಸಕ್ರಿಯವಾಗಿ ಇರಬೇಕು. ಪಾಲಕರು ಸಹ ಚಿಕ್ಕ ಮಕ್ಕಳ ಜೊತೆ ಸಕ್ರಿಯವಾಗಿ ಪಾಲ್ಗೊಂಡು ಮಗುವಿನ ಕಲಿಕೆ ಅಲ್ಲಿ ಆಗಬೇಕು. ಇದು ಪಾಲಕರ ಪಾತ್ರ. ಕೆಳಗಿನವರುಗಳಲ್ಲಿ ವರ್ತನವಾದಿ ಅಲ್ಲದವರು, ವರ್ತನವಾದಿ ಯಾರು ಅಲ್ಲ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಎಲ್ ಥಾರ್ನ್ಡೈಕ್, ಮಾಸ್ಲೋ, ಇವಾನ್ ಪವ್ಲೋವ್, ಜೆ.ಬಿ. ವ್ಯಾಟ್ಸನ್. ಇಲ್ಲಿ ಸರಿಯಾದಂತಹ ಉತ್ತರ ಮಾಸ್ಲೋರವರು. ಮುಂದಿನ ಪ್ರಶ್ನೆ, ಕಲಿಕಾ ಸೋಪಾನದ ಪ್ರತಿಪಾದಕ ಗ್ಯಾನೆ, ಪವ್ಲೋವ್, ಸ್ಕಿನ್ನರ್, ಥಾರ್ನ್ಡೈಕ್. ಕಲಿಕಾ ಸೋಪಾನದ ಪ್ರತಿಪಾದಕ ಯಾರು? ಗ್ಯಾನೆರವರು. ಥಾರ್ನ್ಡೈಕ್ ಈ ಕೆಳಗಿನ ಯಾವ ಕಲಿಕಾ ವರ್ಗಾವಣೆಯ ಸಿದ್ಧಾಂತವನ್ನು ಮಂಡಿಸಿದ್ದಾನೆ? ಸಾಮಾನ್ಯೀಕರಣವಾದ, ಸಮಷ್ಟಿವಾದ, ಆದರ್ಶಗಳ ವಾದ, ಸಮಾನ ಮೂಲಾಂಶಗಳ ವಾದ. ಇಲ್ಲಿ ಥಾರ್ನ್ಡೈಕ್ ಮಂಡಿಸಿದಂತಹ ಸಿದ್ಧಾಂತ ಯಾವುದಪ್ಪ ಅಂದರೆ ಸಾಮಾನ್ಯೀಕರಣವಾದ ಎಂಬ ಸಿದ್ಧಾಂತವನ್ನು ಥಾರ್ನ್ಡೈಕ್ರವರು ಮಂಡಿಸ್ತಾರೆ. ಪ್ರಚೋದನೆ ಮತ್ತು ಅನುಕ್ರಿಯೆಗಳ ನಡುವಿನ ಬಂಧವೇ ಕಲಿಕೆ ಎಂದವರು ಥಾರ್ನ್ಡೈಕ್, ಪವ್ಲೋವ್, ಬೆಂಜಮಿನ್ ಬ್ಲೂಮ್ ಮೇಲಿನ ಯಾರೂ ಅಲ್ಲ. ಸರಿಯಾದಂತಹ ಉತ್ತರ ಯಾವುದಪ್ಪ? ಇಲ್ಲಿ ಥಾರ್ನ್ಡೈಕ್ ಪ್ರಚೋದನೆ ಮತ್ತು ಅನುಕ್ರಿಯೆಗಳ ನಡುವಿನ ಬಂಧವೇ ಕಲಿಕೆ ಅಂತ ಹೇಳಿದವರು ಥಾರ್ನ್ಡೈಕ್ರವರು. ಥಾರ್ನ್ಡೈಕ್ರ ಕಲಿಕಾ ನಿಯಮಗಳು ಎಷ್ಟು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಿಯಾದ ಉತ್ತರ ಯಾವುದು? 3. ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ. ಇದು ಕಲಿಕಾ ನಿಯಮಗಳು. ಯಾರ್ದು? ಥಾರ್ನ್ಡೈಕ್ರವರ. ಮಗು ತಯಾರಾದಾಗ ಮಾತ್ರ ಬೋಧನೆ ಮಾಡು ಎಂದು ತಿಳಿಸುವಂಥ ಕಲಿಕಾ ನಿಯಮ ಯಾವುದು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ರೂಢಿ ನಿಯಮ, ಸಿದ್ಧತಾ ನಿಯಮ, ಪರಿಣಾಮ ನಿಯಮ ಮೇಲಿನ ಯಾವುದು ಅಲ್ಲ. ಕಬ್ಬಿಣ ಕಾದಾಗ ಬಡಿ ಅಂತ ಹೇಳಿ ನಾವು ಹೇಳ್ತೀವಿ. ಅಲ್ಲಿ ಮಗು ತಯಾರಾದಾಗ ಬೋಧನೆ ಮಾಡು ಅಂತ ತಿಳಿಸುವ ಕಲಿಕಾ ನಿಯಮ ಯಾವುದಪ್ಪ ಅಂದರೆ ಅದು ಸಿದ್ಧತಾ ನಿಯಮ. ಮಗು ಕಲೀಲಿಕ್ಕೆ ಸಿದ್ಧತೆ ಆಗಿದೆ, ಅದು ರೆಡಿಯಾಗಿದೆ, ಆಗ ನಾವೇನು ಮಾಡಬೇಕು? ಬೋಧನೆಯನ್ನು ಮಾಡಬೇಕು. ಇದು ಯಾವ ನಿಯಮವನ್ನು ಸೂಚಿಸುತ್ತಪ್ಪ ಅಂದರೆ ಸಿದ್ಧತಾ ನಿಯಮವನ್ನು ಸೂಚಿಸುತ್ತೆ. ಕಲಿಕೆಯಲ್ಲಿ ಶಿಕ್ಷೆ ಮತ್ತು ಬಹುಮಾನಗಳ ಪಾತ್ರದ ಬಗ್ಗೆ ವಿವರಿಸುವ ಕಲಿಕಾ ನಿಯಮ ಸಿದ್ಧತಾ ನಿಯಮ, ಪರಿಣಾಮ ನಿಯಮ, ಪರಿಮಾಣ ನಿಯಮ, ತುಷ್ಟಿ ನಿಯಮ. ಇಲ್ಲಿ ಶಿಕ್ಷೆ ಮತ್ತು ಬಹುಮಾನಗಳ ಪಾತ್ರದ ಬಗ್ಗೆ ವಿವರಿಸುವಂತಹ ಕಲಿಕಾ ನಿಯಮ ಯಾವುದಪ್ಪ ಅಂದರೆ ಅದು ಪರಿಣಾಮ ನಿಯಮ. ಮುಂದಿನ ಪ್ರಶ್ನೆ, ಬಳಸುವ ಮತ್ತು ಬಳಸದ ನಿಯಮವನ್ನು ಹೊಂದಿರುವ ಕಲಿಕಾ ನಿಯಮ ಇದಾಗಿದೆ. ಪ್ರಶ್ನೆ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಬಳಸುವ ಮತ್ತು ಬಳಸದ ನಿಯಮವನ್ನು ಹೊಂದಿರುವ ಕಲಿಕಾ ನಿಯಮ ಇದಾಗಿದೆ. ಯಾವುದಪ್ಪ ಅದು ಅಂದರೆ ಅಭ್ಯಾಸ ನಿಯಮ. ಯಾವುದು? ಅಭ್ಯಾಸ ನಿಯಮ. ಬಂಧ ಮನೋವಿಜ್ಞಾನವನ್ನು ಪ್ರತಿಪಾದಿಸಿದವರು ಯಾರು? ಮಾಸ್ಲೋ, ಸ್ಕಿನ್ನರ್, ಥಾರ್ನ್ಡೈಕ್ ಯಾರೂ ಅಲ್ಲ. ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಥಾರ್ನ್ಡೈಕ್ರವರು. ಮುಂದಿನ ಪ್ರಶ್ನೆ, ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು? ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಥಾರ್ನ್ಡೈಕ್ರವರು. ನೋಡಿ, ಥಾರ್ನ್ಡೈಕ್ರವ್ರ ಬಗ್ಗೆ ಈಗಾಗಲೇ ಎಷ್ಟು ಪ್ರಶ್ನೆಗಳು ಉದ್ಭವ ಆಯಿತು. ಇದರಲ್ಲಿ ಖಂಡಿತ ಒಂದು ಪ್ರಶ್ನೆ ಆದರೂ TET ಎಕ್ಸಾಮ್ಗೆ ಬಂದೇ ಬರುತ್ತೆ. ಮುಂದಿನ ಪ್ರಶ್ನೆ, ಥಾರ್ನ್ಡೈಕ್ ಪ್ರಯೋಗದಲ್ಲಿ ಬೆಕ್ಕು ಪ್ರಯತ್ನಗಳನ್ನು ಮಾಡಿತ್ತು, ಪ್ರಮಾದಗಳನ್ನು ಮಾಡಿತ್ತು. ಪ್ರಯತ್ನ ಹೆಚ್ಚಾದಂತೆ ಪ್ರಮಾದ ಕಡಿಮೆ,
ಪ್ರಯತ್ನ ಹೆಚ್ಚಾದಂತೆ ಪ್ರಮಾದಗಳು ಹೆಚ್ಚು. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಪ್ರಯತ್ನ ಹೆಚ್ಚಾದಂತೆ ಪ್ರಮಾದಗಳೇನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹಸಿದ ಬೆಕ್ಕನ್ನು ತನ್ನ ಪ್ರಯೋಗದಲ್ಲಿ ಬಳಸಿದ ಉದ್ದೇಶ. ಬೆಕ್ಕು ನಿರ್ದಿಷ್ಟ ಇಚ್ಛೆ ಹೊಂದಿರುತ್ತದೆ. ಬೆಕ್ಕು ಹಸಿದಾಗ ಕ್ರಿಯಾಶೀಲವಾಗುತ್ತದೆ. ಹಸಿದ ಬೆಕ್ಕು ಪ್ರಯೋಗಕ್ಕೆ ಸ್ಪಂದಿಸುತ್ತದೆ. ಪ್ರತಿಕ್ರಿಯಿಸಲು ಸೂಕ್ತ ಸಂಧಿಸುತ್ತದೆ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಬೆಕ್ಕು ನಿರ್ದಿಷ್ಟ ಇಚ್ಛೆಯನ್ನು ಹೊಂದಿರುತ್ತದೆ. ಥಾರ್ನ್ಡೈಕ್ ಪ್ರಕಾರ ಅನುಚಿತ ವರ್ತನೆಗಳನ್ನು ತಡೆಗಟ್ಟಲು ಅನುಸರಿಸುವ ಮಾರ್ಗ. ಬಹುಮಾನ, ಪ್ರಶಂಸೆ, ದಂಡನೆ, ಪೂರ್ಣಬಲನ. ಅನುಚಿತ ವರ್ತನೆಗಳನ್ನು ತಡೆಗಟ್ಟಲು ಅನುಸರಿಸುವ ಮಾರ್ಗ ಯಾವುದಪ್ಪ ಅಂದರೆ ಅದು ಪ್ರಶಂಸೆ. ಇವುಗಳಲ್ಲಿ ಯಾವುವು ಜೈವಿಕ ಪ್ರೇರಣೆ ಅಲ್ಲ? ಹಸಿವು, ಲೈಂಗಿಕತೆ, ಆತ್ಮ ಪ್ರತಿಷ್ಠೆ, ನಿದ್ರೆ. ಅಲ್ಲ ಅಂತ ಕೇಳಿರೋದ್ರಿಂದ ಸರಿಯಾದಂತಹ ಉತ್ತರ ಯಾವುದಿಲ್ಲಿ? ಆತ್ಮ ಪ್ರತಿಷ್ಠೆ. ಮಕ್ಕಳಲ್ಲಿ ಕಲಿಯುವಿಕೆಯ ಪ್ರಥಮ ವಿಧಾನ. ಅನುಕರಣೆ, ಓದುವಿಕೆ, ಬರೆಯುವಿಕೆ, ಆಲಿಸುವಿಕೆ. ಸರಿಯಾದಂತಹ ಉತ್ತರ ಅನುಕರಣೆ. ಮೊದಲು ಮಕ್ಕಳು ಏನು ಮಾಡ್ತಾರೆ? ಅನುಕರಣೆ ಮಾಡ್ತಾ ಹೋಗ್ತಾರೆ. ಪರಿಪಕ್ವತೆ ಎಂಬುದು ಸ್ವಾಭಾವಿಕ ಪ್ರಕ್ರಿಯೆ, ಅಸ್ವಾಭಾವಿಕವಾದದ್ದು, ಅನುವಂಶೀಯವಾದದ್ದು, ಸರ್ವಯೋಜಿತವಾದದ್ದು. ಪರಿಪಕ್ವತೆ ಅನ್ನೋದು ಒಂದು ಸ್ವಾಭಾವಿಕ ಪ್ರಕ್ರಿಯೆ. ಥಾರ್ನ್ಡೈಕ್ ರೂಪಿಸಿದ ಕಲಿಕಾ ನಿಯಮಗಳಲ್ಲಿ ಯಾವುದಿಲ್ಲ? ಸಿದ್ಧತೆಯ ನಿಯಮ, ಪರಿಣಾಮ ನಿಯಮ, ಪಕ್ವತೆಯ ನಿಯಮ, ಅಭ್ಯಾಸ ನಿಯಮ. ಸರಿಯಾದಂತಹ ಉತ್ತರ ಪಕ್ವತೆಯ ನಿಯಮ. ಯಾವುದು ಇಲ್ಲ ಅಂತ ಕೇಳಿದ್ದಾರೆ. ಅವರು ರೂಪಿಸಿದಂತಹ ಕಲಿಕಾ ನಿಯಮಗಳು ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ ಹಾಗೆ ಪರಿಣಾಮ ನಿಯಮ. ಈ 3 ಕಲಿಕಾ ನಿಯಮಗಳು ಥಾರ್ನ್ಡೈಕ್ ರೂಪಿಸಿದಂತಹ ಕಲಿಕಾ ನಿಯಮಗಳಾಗಿವೆ. ಯಾವುದಿಲ್ಲ ಇದರಲ್ಲಿ? ಪಕ್ವತೆಯ ನಿಯಮ ಇಲ್ಲ. ಮುಂದಿನ ಪ್ರಶ್ನೆ. ಥಾರ್ನ್ಡೈಕ್ ಪ್ರಯೋಗದಲ್ಲಿ ಪ್ರಯತ್ನಗಳು ಹೆಚ್ಚಿದಂತೆ ದೋಷಗಳು ಅಷ್ಟೇ ಇರುತ್ತದೆ. ಸಮಾನ ಪಥದಲ್ಲಿ ಕಡಿಮೆಯಾಗುವುದಿಲ್ಲ. ಹೆಚ್ಚುತ್ತದೆ, ಕಡಿಮೆಯಾಗುತ್ತದೆ. ಸರಿಯಾದಂತಹ ಉತ್ತರ ಯಾವುದು ಇಲ್ಲಿ? ಪ್ರಯತ್ನಗಳು ಹೆಚ್ಚಾದಂತೆ ದೋಷಗಳೇನಾಗ್ತಾ ಹೋಗುತ್ತೆ? ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಡಿ ಹಾಡಿ ರಾಗ ಎಂಬ ಹೇಳಿಕೆಯು ಈ ಕೆಳಗಿನ ಯಾವ ಕಲಿಕಾ ನಿಯಮವನ್ನು ಸೂಚಿಸುತ್ತದೆ? ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಆಯಾಸ ನಿಯಮ, ಪರಿಣಾಮ ನಿಯಮ. ಹಾಡಿ ಹಾಡಿ ರಾಗ ಎಂಬುದು ಯಾವ ನಿಯಮವನ್ನು ಸೂಚಿಸುತ್ತಪ್ಪ ಅಂದರೆ ಅಭ್ಯಾಸ ನಿಯಮವನ್ನು ಸೂಚಿಸುತ್ತೆ. ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದ ಹಾಗೆ ಕಲಿಕೆಯಲ್ಲಿ ಏನಾಗುತ್ತೆ? ಬಲಗೊಳ್ಳುತ್ತೆ. ಹೌದಾ? ನರಳಿ ನರಳಿ ರೋಗ, ಹಾಡಿ ಹಾಡಿ ರಾಗ ಅಂತ ಹೇಳ್ತಾರೆ. ಕಬ್ಬಿಣ ಕಾದಾಗ ಬಡಿ, ಇದು ಯಾವ ನಿಯಮ ಅಂದರೆ ಸಿದ್ಧತೆ ನಿಯಮ. ಮಗು ತಯಾರಾದಾಗ ಬೋಧನೆ ಮಾಡಬೇಕು. ಮಗು ಸಿದ್ಧತೆ ಆಗಿದೆ ಕಲೀಲಿಕ್ಕೆ, ಆವಾಗ ನಾವೇನು ಮಾಡಬೇಕು? ಮಗುಗೆ ಬೋಧನೆ ಮಾಡಬೇಕು. ಅದು ಕೊಟ್ಟರೆ ಅದು ಸಿದ್ಧತಾ ನಿಯಮ ಆಗುತ್ತೆ. ಹಾಡಿ ಹಾಡಿ ರಾಗ ಎಂಬ ಹೇಳಿಕೆಯು ಈ ಕೆಳಗಿನ ಯಾವ ಕಲಿಕಾ ನಿಯಮವನ್ನು ಸೂಚಿಸುತ್ತದೆ ಅಂದರೆ ಅದು ಅಭ್ಯಾಸ ನಿಯಮವನ್ನು ಸೂಚಿಸುತ್ತೆ. ಮುಂದಿನ ಪ್ರಶ್ನೆ. ಶಿಶುವು ಸ್ನಾಯು ಚಲನೆಗಳನ್ನು ಕ್ರಮೇಣ ಕಲಿಯುವುದು ಹೇಗೆ? ಸೂಕ್ಷ್ಮ ಚಲನೆಗಳಿಂದ ಪ್ರತಿಫಲಿತ ಚಲನೆಗಳೆಡೆಗೆ, ಸೂಕ್ಷ್ಮ ಚಲನೆಗಳಿಂದ ಸಾಮಾನ್ಯದೆಡೆಗೆ, ಸಾಮಾನ್ಯ ಚಲನೆಗಳಿಂದ ಸೂಕ್ಷ್ಮದೆಡೆಗೆ, ಸಾಮಾನ್ಯ ಚಲನೆಗಳಿಂದ ಪ್ರತಿಫಲಿತ ಚಲನೆಗಳೆಡೆಗೆ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ ಸಿ. ಸಾಮಾನ್ಯ ಚಲನೆಗಳಿಂದ ಸೂಕ್ಷ್ಮದೆಡೆಗೆ ಶಿಶು ಸ್ನಾಯು ಚಲನೆಗಳನ್ನು ಕ್ರಮೇಣ ಕಲಿತಾ ಹೋಗುತ್ತೆ. ಮುಂದಿನ ಪ್ರಶ್ನೆ. ಥಾರ್ನ್ಡೈಕ್ ರವರ ಸಿದ್ಧಾಂತವು ಯಾವ ಗುಂಪಿಗೆ ಸೇರಿದೆ? ವರ್ತನವಾದ, ಬೌದ್ಧಿಕವಾದ, ಮನೋವಿಶ್ಲೇಷಣಾವಾದ. ಯಾವುದು ಅಲ್ಲ? ಇಲ್ಲಿ ಆಪ್ಷನ್ ನಂಬರ್ ಡಿ ಇದೆಯಲ್ಲ, ಇದು ಸರಿಯಾದಂತಹ ಉತ್ತರ. ಇದು ಯಾವುದು ಅಲ್ಲ. ಥಾರ್ನ್ಡೈಕ್ ರವರ ಸಿದ್ಧಾಂತ ಈ ಕೆಳಗಿನ ಯಾವ ಗುಂಪಿಗೂ ಸಹ ಸೇರಿಲ್ಲ. ಮುಂದಿನ ಪ್ರಶ್ನೆ. ಕೌಶಲಗಳ ಕಲಿಕೆಗೆ ಸಹಾಯಕವಾಗಿರುವಂತಹ ಸಿದ್ಧಾಂತ ಯಾವುದು? ಬಂಧ, ಅಭಿಜಾತ ಅನುಬಂಧ ಸಿದ್ಧಾಂತ, ಪಿಯಾಜೆ ವಿಕಾಸ ಸಿದ್ಧಾಂತ, ಬ್ರೂನರ್ನ ಅನ್ವೇಷಣಾ ಸಿದ್ಧಾಂತ. ಕೌಶಲಗಳ ಕಲಿಕೆಗೆ ಸಹಾಯವಾಗಿರುವಂತಹ ಸಿದ್ಧಾಂತ ಯಾವುದಪ್ಪ ಅಂದರೆ
ಅಭಿಜಾತ ಅನುಬಂಧನ ಸಿದ್ಧಾಂತ. ಇದು ಕೌಶಲಗಳ ಕಲಿಕೆಗೆ ಸಹಾಯವಾಗಿರುವಂತಹ ಸಿದ್ಧಾಂತ. ಪಾವ್ಲವ್ ಸಹಜ ಪ್ರಚೋದನೆಗೆ ಬದಲಾಗಿ ಕೃತಕ ಉದ್ದೀಪನವಾಗಿ ಬಳಸಿದ್ದು ಬೆಂಚು, ಗಂಟೆ, ಮಾಂಸದ ತುಂಡು, ಟೇಬಲ್. ಇದರಲ್ಲಿ ಕೃತಕ ಉದ್ದೀಪನವಾಗಿ ಬಳಸಿದ್ದು ಯಾವುದಪ್ಪ ಅಂದರೆ ಗಂಟೆ. ಪಾವ್ಲೋವ್ನ ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿಯಿಂದ ಬರುವ ಕ್ರಿಯೆ ತತ್ಕ್ಷಣ, ಸ್ವಾಭಾವಿಕ, ಅನುಬಂಧಿತ, ಅಂತಃಪ್ರೇರಣೆ. ಸರಿಯಾದಂತಹ ಉತ್ತರ ಅನುಬಂಧಿತ. ಇವುಗಳಲ್ಲಿ ಯಾವುವು ಜೈವಿಕ ಪ್ರೇರಣೆ ಅಲ್ಲ? ಹಸಿವು, ಲೈಂಗಿಕತೆ, ಆತ್ಮಪ್ರತಿಷ್ಠೆ, ನಿದ್ರೆ. ಇದು ಆ್ಯಕ್ಚುಲಿ ರಿಪೀಟ್ ಆಗಿದೆ ಕ್ವಶನ್ನು. ಸರಿಯಾದಂತಹ ಉತ್ತರ ಆತ್ಮಪ್ರತಿಷ್ಠೆ. ಗೆಸ್ಟಾಲ್ಟ್ ಪಂಥವು ಯಾವ ದೇಶದ್ದು? ರಷ್ಯಾ, ಅಮೇರಿಕಾ, ಜಪಾನ್, ಜರ್ಮನಿ. ಸರಿಯಾದಂತಹ ಉತ್ತರ ಜರ್ಮನಿ. ಮುಂದಿನ ಪ್ರಶ್ನೆ, ಉದ್ದೀಪನವನ್ನು ನಿರಂತರವಾಗಿ ಪ್ರದರ್ಶಿಸುವುದರಿಂದ ಆಗುವ ವರ್ತನೆಯಲ್ಲಿಯ ಬದಲಾವಣೆಗಳನ್ನು ಈ ಕೆಳಗಿನಂತೆ ಹೆಸರಿಸಲಾಗುತ್ತದೆ. ಅನುಬಂಧನೆ, ಪುನರ್ಬಲನ, ಪ್ರತಿಕ್ರಿಯಿಸುವುದು, ಪರಿಕಲ್ಪನೆಗಳು. ಸರಿಯಾದಂತಹ ಉತ್ತರ ಪ್ರತಿಕ್ರಿಯಿಸುವುದು. ಗೆಸ್ಟಾಲ್ ಎಂಬುದು ಇದೊಂದು ಜರ್ಮನ್ ಪದ. ಒಳನೋಟ ಕಲಿಕೆಯು ಮೂಲವಾಗಿ ಇದರಿಂದ ಉಂಟಾಗುತ್ತದೆ: ಬುದ್ಧಿಶಕ್ತಿ, ಅಭ್ಯಾಸ, ಅನುಬಂಧನ, ಅನುಕರಣೆ. ಸರಿಯಾದಂತಹ ಉತ್ತರ ಬುದ್ಧಿಶಕ್ತಿ. ಅಂತರ್ದೃಷ್ಟಿ ಕಲಿಕಾ ಸಿದ್ಧಾಂತ ಪ್ರತಿಪಾದಕರು ಯಾರು? ವ್ಯಾಟ್ಸನ್, ಕೊಹ್ಲರ್, ಪಾವ್ಲೋವ್, ಸ್ಕಿನ್ನರ್. ಸರಿಯಾದಂತಹ ಉತ್ತರ ಕೊಹ್ಲರ್. ಗೆಸ್ಟಾಲ್ಟ್ ಪದದ ಮೂಲ ಅರ್ಥ: ಒಂದು ಸಮಗ್ರತೆ, ಬಿಡಿಗಳ ಜೋಡಣೆ, ಎ ಮತ್ತು ಬಿ ಎರಡು ಅಲ್ಲ. ಸರಿಯಾದಂತಹ ಉತ್ತರ ಎ ಮತ್ತು ಬಿ. ಒಳನೋಟ ಕಲಿಕೆಯು ಈ ಕೆಳಗಿನ ಯಾವ ವಿಧಾನದಿಂದ ಕಲಿಯುವ ಕಲಿಕೆಯಾಗಿದೆ? ಅನುಕರಣೆ, ಬುದ್ಧಿಶಕ್ತಿ, ಅಭ್ಯಾಸ, ನಿಯಂತ್ರಿತ. ಸರಿಯಾದಂತಹ ಉತ್ತರ ಬುದ್ಧಿಶಕ್ತಿ. ಎಸ್ಆರ್ ಮನೋವಿಜ್ಞಾನ ಈ ಕೆಳಗಿನ ಯಾವ ಮನೋವಿಜ್ಞಾನಿಯ ಕೊಡುಗೆ ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಪಾವ್ಲೋವ್, ಥಾರ್ನ್ಡೈಕ್, ಸ್ಕಿನ್ನರ್, ಕೊಹ್ಲರ್. ಸರಿಯಾದಂತಹ ಉತ್ತರ ಥಾರ್ನ್ಡೈಕ್. ಥಾರ್ನ್ಡೈಕ್ ಅವ್ರ ಬಗ್ಗೆ ಎಷ್ಟು ಪ್ರಶ್ನೆಗಳು ಬಂತು ನೋಡಿ. ಒಳನೋಟ ಕಲಿಕೆ ಎಂದರೆ ವಿಷಯವನ್ನು ಅಭ್ಯಾಸ ಮಾಡುತ್ತಾ ಕಲಿಯುವುದು, ವಿಷಯವನ್ನು ಅರ್ಥೈಸಿಕೊಳ್ಳುತ್ತಾ, ಗ್ರಹಿಸುತ್ತಾ, ವಿಶ್ಲೇಷಿಸುತ್ತಾ ಕಲಿಯುವುದು, ವಿಷಯವನ್ನು ಅನುಕರಣೆ ಮಾಡುತ್ತಾ ಕಲಿಯುವುದು, ವಿಷಯವನ್ನು ಅನುಬಂಧನ ಉಂಟು ಮಾಡುತ್ತಾ ಕಲಿಯುವುದು. ಒಳನೋಟ ಕಲಿಕೆ ಅಂದರೆ ಏನಪ್ಪ ಅಂದರೆ ವಿಷಯವನ್ನು ಅರ್ಥೈಸಿಕೊಳ್ಳುತ್ತಾ, ಗ್ರಹಿಸುತ್ತಾ, ವಿಶ್ಲೇಷಿಸುತ್ತಾ ಕಲಿಯೋದಕ್ಕೆ ನಾವು ಒಳನೋಟ ಕಲಿಕೆ ಅಂತ ಹೇಳಿ ಕರಿತೀವಿ. ಒಳನೋಟ ಕಲಿಕೆಯ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಯಾರು? ಕೊಹ್ಲರ್, ವರ್ದ್ಮೇಯರ್, ಲೆವಿನ್, ಸ್ಕಿನ್ನರ್. ಸರಿಯಾದಂತಹ ಉತ್ತರ ವರ್ದ್ಮೇಯರ್ ಅವರು ಒಳನೋಟ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರಾಗಿರ್ತಾರೆ. ಒಳನೋಟ ಕಲಿಕಾ ಸಿದ್ಧಾಂತದಲ್ಲಿ ಚಿಂಪಾಂಜಿಯ ಹೆಸರು ಸುಲ್ತಾನ, ರಾಜ, ಮಹಾರಾಜ, ದಿವಾನ. ಇದನ್ನು ತುಂಬ ಸರಿ ಕೇಳಿದ್ದಾರೆ. ಸರಿಯಾದಂತಹ ಉತ್ತರ ಸುಲ್ತಾನ್. ಮುಂದಿನ ಪ್ರಶ್ನೆ, ಒಳನೋಟ ಕಲಿಕೆಯಲ್ಲಿ ಈ ಕೆಳಗಿನ ಯಾವ ಅಂಶಕ್ಕೆ ಆದ್ಯತೆ ನೀಡುವುದಿಲ್ಲ? ಮಿದುಳಿಗೆ, ಪೂರ್ವಜ್ಞಾನಕ್ಕೆ, ವಿವೇಚನೆಗೆ, ಸ್ನಾಯುಬಲಕ್ಕೆ. ಸರಿಯಾದಂತಹ ಉತ್ತರ ಸ್ನಾಯುಬಲಕ್ಕೆ. ಗೆಸ್ಟಾಲ್ಟ್ವಾದಿಗಳ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತ್ಯಕ್ಷ ಅನುಭವದ ತತ್ವವೆನಿಸುವುದಿಲ್ಲ? ಪ್ರತಿಪುಷ್ಟಿಯ ತತ್ವ, ಪೂರಕತೆಯ ತತ್ವ, ಪ್ರಜ್ಞೆಯ ತತ್ವ, ಸಮಾನತೆಯ ತತ್ವ. ಇಲ್ಲಿ ಸರಿಯಾದಂತಹ ಉತ್ತರ ಪ್ರತಿಪುಷ್ಟಿಯ ತತ್ವ. ಮುಂದಿನ ಪ್ರಶ್ನೆ, ಕತ್ತಲನ್ನು ಕಂಡರೆ ಭಯವಾಗುವುದು ಯಾವುದ ಕಲಿಕೆಯ ಮೂಲಕ ಆಗಿದೆ? ಇದನ್ನು ಯಾವ ಕಲಿಕೆ ಅಂತ ಹೇಳಿ ಕರೀತಾರೆ? ಕ್ರಿಯಾಜನ್ಯ ಅನುಬಂಧ, ಒಳನೋಟ ಕಲಿಕೆ, ಶಾಸ್ತ್ರೀಯ ಅನುಬಂಧ, ದೋಷ ಪ್ರಯುಕ್ತ. ಸರಿಯಾದಂತಹ ಉತ್ತರ ಶಾಸ್ತ್ರೀಯ ಅನುಬಂಧನ ಕಲಿಕೆ. ಮುಂದಿನ ಪ್ರಶ್ನೆ, ಚಿಂಪಾಂಜಿಗಳ ಮೇಲೆ ಕೊಹ್ಲರ್ ಮಾಡಿದ ಪ್ರಯೋಗಗಳು ಅವನಿಗೆ ಈ ಪರಿಕಲ್ಪನೆಯನ್ನು ವಿವರಿಸಲು
ನೆರವಾದವು. ಪುನರ್ಬಲನ, ಅನುಬಂಧನ, ಒಳನೋಟ ಕಲಿಕೆ, ಅಭಿಪ್ರೇರಣೆ. ಸರಿಯಾದಂತಹ ಉತ್ತರ ಯಾವುದು? ಒಳನೋಟ ಕಲಿಕೆ. ಮುಂದಿನ ಪ್ರಶ್ನೆ, ಕಲಿಕೆಯ ಮನೋವಿಜ್ಞಾನಕ್ಕೆ ಸ್ಕಿನ್ನರ್ನ ಮುಖ್ಯ ಕೊಡುಗೆ ಇದಾಗಿದೆ. ನಮೂನೀಕರಣ ಪ್ರಭಾವ, ಪ್ರಾಯೋಗಿಕ ಅರಿವು, ಪರಿಣಾಮದ ಪ್ರಸಾರ, ಪುನರ್ಬಲನದ ತಪಸೀಲುಗಳು. ಸರಿಯಾದಂತಹ ಉತ್ತರ ಯಾವುದು ಇಲ್ಲಿ? ಪುನರ್ಬಲನದ ತಪಸೀಲುಗಳು ಸ್ಕಿನ್ನರ್ ಅವರ ಮುಖ್ಯ ಕೊಡುಗೆ ಅಂತಾನೆ ಹೇಳ್ಬೋದು.